ನಾನು ಆಡಳಿತಾಧಿಕಾರಿಯಾಗಿ 2 ಸರಿ ಇದ್ದೆ, ಅಧ್ಯಕ್ಷನಾಗಿಯೂ ಒಮ್ಮಿದ್ದೆ. ಬಹುಶಃ ಆಡಳಿತಾಧಿಕಾರಿ ಅಧ್ಯಕ್ಷ ಎರಡನ್ನೂ ಹುದ್ದೆ ನಿರ್ವಹಿಸಿದವರು ಬಹಳ ಕಡಿಮೆ ಅಂತ ನನಗನ್ನಿಸ್ತದೆ. ಯಾರಿಲ್ವಾ? ಆಗಲಿ, ಇನ್ನು ಮುಂದೆ ಆಗಲಿ ಅಂತೀನಿ ನಾನು. ದಯಾನಂದ ಸಾಹೇಬರು ಆ ಕಡೆ ಲಕ್ಷ್ಯ ವಹಿಸಬೇಕು. ಇದು ಯಾವುದು ಮುಖ್ಯ ಕಾರ್ಯದರ್ಶಿ ಆಗ್ಬೋದು ಅಂತ ಇಟ್ಕೋರಿ ಸರ್ಕಾರದೊಳಗೆ, ಅದಕ್ಕೆ ಕಡಿಮೆ ಇಲ್ಲದಂಥ ಸ್ಥಾನ ಇದು. ಮುಖ್ಯಮಂತ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಎಲ್ಲ 7 ಕೋಟಿ ಕನ್ನಡಿಗರ ಪ್ರತಿನಿಧಿ ಹೆಂಗೋ ಹಂಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕನ್ನಡದ ಮುಖ್ಯಮಂತ್ರಿ. ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆಯ ಈ ಶುಭ ಸಂದರ್ಭದಂದು ಮನದಲ್ಲಿ ಮೊಟ್ಟ ಮೊದಲು ಪೂಜ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಹಾಗೂ ಇದಕ್ಕೆ ಒತ್ತಾಸೆಯಾಗಿ ನಿಂತಹ ಸರ್ ಎಮ್.ಇ. ಅವರನ್ನು, ಮಿರ್ಜಾ ಇಸ್ಮಾಯಿಲ್ ಅವರನ್ನು, ಎಚ್.ವಿ. ನಂಜುಂಡಯ್ಯನವರನ್ನು, ಪುಟ್ಟಣ್ಣ ಶೆಟ್ಟರನ್ನ, ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ, ತಮಗೆಲ್ಲ ಗೊತ್ತಿದೆ. ಆ ಪೂಜ್ಯರನ್ನೆಲ್ಲ ನೆನೆದು ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ 2 ಮಾತು ಪ್ರಾರಂಭ ಮಾಡ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷತೆಯನ್ನು ಕನ್ನಡದ ಕಟ್ಟಾಳು, ಅತ್ಯಂತ ದಕ್ಷ ಅಧಿಕಾರಿ ಎಂದು ಈಗಾಗಲೇ ಹೆಸರು ಮಾಡಿದಂಥ ನಮ್ಮ ಸನ್ಮಿತ್ರರು ಆದಂಥ ಸನ್ಮಾನ್ಯ ಶ್ರೀ ಕೆ.ಎ. ದಯಾನಂದ ಅವರೇ, ವೇದಿಕೆಯ ಮೇಲೆ ನಮ್ಮ ಹಿರಿಯರಾದ ನಾಡೋಜ ಡಾಕ್ಟರ್ ಹಂಪನಾ ಇದ್ದಾರೆ, ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರಿದ್ದಾರೆ, ಡಾಕ್ಟರ್ ನಾಗರಾಜ್ ಅವರಿದ್ದಾರೆ, ಪ್ರಕಾಶ್ ಮೂರ್ತಿಯವರು, ಹಿಮಾದ್ರಿ ಅವರು, ಶಿವಸ್ವಾಮಿ, ಜಿತೇಂದ್ರ, ಅದರ ಹಂಗನ ಎದುರು ಕುಂತರದ ಎಲ್ಲರ ಹೆಸರು ಹೇಳ್ಬೋದು. ಊರೆಲ್ಲ ನೆಂಟರು, ಕೇರಿ ಎಲ್ಲವೂ ಬಳಗ ಅಂದಂಗೆ ತಾವೆಲ್ಲರೂ ಬಂದಿದ್ದೀರಿ. ಎಲ್ಲರ ಹೆಸರು ಹೇಳೋಕ್ಕೆ ಇಲ್ಲಿ ಸಮಯದ ಮಿತಿ ಇರೋದರಿಂದ ಬಂದಂಥ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಹಾಗೆಯೇ ಪತ್ರಕರ್ತ ಮಿತ್ರರು, ಇನ್ನಿತರ ಆಮಂತ್ರಿತರು, ಪ್ರಶಸ್ತಿ ಪುರಸ್ಕೃತರ ಕುಟುಂಬದ ಸದಸ್ಯರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ 1-2 ಮಾತುಗಳು. ಪ್ರೊಫೆಸರ್ ಹಂಪನಾ ಅವರು ಮಾತಾಡ್ತಾ ಹೇಳಿದರು ಈ ಕಟ್ಟಡದ್ದು ಅದು ಇದು ಅಂಥೇಳಿ. ಇಲ್ಲೇ ಹಿಂದಿರುವಂಥ ಕಟ್ಟಡ ಶತಮಾನೋತ್ಸವದ ಕಟ್ಟಡ, ಅದಕ್ಕೆ ಹಣ ಕೊಟ್ಟವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 4,5 ಕೋಟಿ ರೂಪಾಯಿ ಕೊಟ್ಟಿದ್ದರು. ಹಣ ತಂದವರು ಹಾಲಂಬಿಯವರು. ಅದರ ಕಾರ್ಯಕ್ರಮ ಶುರುವಾಗಿರಲಿಲ್ಲ. ಅದು ಭೂ ಪೂಜೆಯನ್ನು ಮಾಡಿಸಿದ್ರು, ಲ್ಯಾಂಡ್ ಅದೇ ಅಂತೀವಲ್ಲ ನಾವು, ಬ್ರೇಕಿಂಗ್ ಸೆರೆಮನಿ ಆಗಿರಲಿಲ್ಲ. ಅದನ್ನು ನಾನು ಅವ್ರ ಕಡೆಯಿಂದನೇ ಮಾಡಿಸಿದೆ, ಹಾಲಂಬಿ ಅವ್ರ ಕಡೆಯಿಂದ ಮಾಡಿಸಿ ಆಮೇಲೆ ಅದನ್ನು 19 ತಿಂಗಳದಾಗ ಮುಗಿಸ್ತೀನಿ ಸರ್ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿ ಬಂದಿದ್ದೆ ನಾನು. ಆ ಪ್ರಕಾರ 19 ತಿಂಗಳಾದ ಮೇಲೆ ಅವರಿಂದನೇ ಉದ್ಘಾಟನೆ ಮಾಡಿಸಿದ್ದು. ಯಾವ ಮುಖ್ಯಮಂತ್ರಿ ಭೂಮಿ ಪೂಜೆ ಮಾಡಿದ್ರು ಅದೇ ಮುಖ್ಯಮಂತ್ರಿಯವರ ಕಡೆಯಿಂದ ಉದ್ಘಾಟನೆ ಮಾಡಿಸಿದಂಥ ಶತಮಾನೋತ್ಸವ ಭವನ ಕೇವಲ 19 ತಿಂಗಳದಾಗ ಅದನ್ನು ನಾವು ಪೂರೈಸಿಕೊಟ್ಟಿವಿ. ಅದು ಮೊದಲು ಹೇಳಿದ್ದೆ ನಾನು ಹಿಂಗೆ ಮಾಡ್ತೀನಿ ಅಂಥೇಳಿ. ಅದ್ರ ಹಂಗನ ಅನೇಕ ಹೋದವು. ಈಗ ಪ್ರಕಟಣೆ ಬಗ್ಗೆ ಹೇಳ್ಬೇಕಾದ್ರೆ ದಲಿತ ಸಂಪುಟಗಳು 10 ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ಆಗಿಲ್ಲ ಅಂಥೇಳಿ ದಲಿತ ಹಿರಿಯ ಸಾಹಿತಿಗಳೇ ಆದಂಥ ಪ್ರೊಫೆಸರ್ ಇವರು ನಮ್ಮ ವೆಂಕಟೇಶ್ ಅವರು ಹೇಳಿದರು, ಮಲ್ಲೇಪುರಂ ಅವರು. ಹಾಗೆಯೇ ಮಹಿಳಾ ಸಂಪುಟ, ಅವು 8 ಸಂಪುಟಗಳು. ಯಾವ ವಿಶ್ವವಿದ್ಯಾಲಯದಲ್ಲಾಗಲಿ, ಯಾವ ಸರ್ಕಾರದಲ್ಲೇ ಆಗಲಿ, ಬೇರೆ ಕಡೆ ಎಲ್ಲಿ ಆಗಲಿ ಇಷ್ಟೊಂದು ಪ್ರಮಾಣದಲ್ಲಿ ಮಹಿಳಾ ಸಂಪುಟಗಳು ಬಂದಿಲ್ಲ, ಇಷ್ಟೊಂದು ಪ್ರಮಾಣದಲ್ಲಿ ದಲಿತ ಸಾಹಿತ್ಯ ಸಂಪುಟಗಳು ಬಂದಿಲ್ಲ. ಪ್ರೊಫೆಸರ್ ಮಲ್ಲಿಕಾ ಘಂಟಿಯವರು ಅದರ ಸೀರಿಯಲ್ಸ್ ಎಲ್ಲಕ್ಕೂ 8 ಸಂಪುಟಕ್ಕೆ ಅವರು ಸಂಪಾದಕರು, ಮಲ್ಲೇಪುರಂರವರು ಈ 10 ಸಂಪುಟಗಳಿಗೆ ಅವರು ಸಂಪಾದಕರು. ಅವರಿಬ್ಬರು ಅಭಿಪ್ರಾಯ ಏನಂದ್ರೆ, ಅವರಿಬ್ಬರು ಕುಲಪತಿಗಳಾಗಿದ್ದಂಥವ್ರು. ಎಲ್ಲಿಯೂ ಇಡೀ ದೇಶದಲ್ಲಿ ಯಾವ ವಿಶ್ವವಿದ್ಯಾಲಯ, ಯಾವ ಸಾಹಿತ್ಯ ಪರಿಷತ್ತು, ಯಾವ ಸಂಘಟನೆಯೂ ಅಂತ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ನಾವು ಇದ್ದಾಗ ಹಲವಾರು ಮೊದಲುಗಳನ್ನು ಮಾಡಿಬಿಟ್ಟಿನಿ ನನ್ನ ಅವಧಿಯೊಳಗೆ. ಅದನ್ನು ಹೇಳಬಾರ್ದು, ಎಲ್ಲನೂ ಹಿಂಗೆ ಹೇಳಬಾರ್ದು ಅಂತ ತಿಳ್ಕೊಂಡ ಕಾಯಕ ಪಥ, ಕಾಯಕ ನಿರತ ಅಂತ 2 ಪ್ರಗತಿ ವರದಿಯನ್ನು ನಾನು ಮುದ್ರಣ ಮಾಡಿದ್ದೀನಿ. ತಾವು ದಯವಿಟ್ಟು ಅದನ್ನು ಪರಾಮರ್ಶಿಸಬೇಕು. ಯಾರೋ ಇಲ್ಲಿ ಸಿಗ್ತದೆ ಪರಿಷತ್ನಲ್ಲಿ, ಅದನ್ನು ಉಚಿತವಾಗಿ ಹಂಚಿಕೆ ಮಾಡಬೇಕಂತ ನಿರ್ಣಯ ತೊಗೊಂಡಿದ್ವಿ. ಅದರ ಪ್ರಕಾರ ಸಮ್ಮೇಳನಗಳಲ್ಲಿ ಮತ್ತು ಎಲ್ಲ ಕಡೆ ಹಂಚೀವಿ. ತಾವು ದಯವಿಟ್ಟು ಅವುಗಳನ್ನು ನೋಡಬೇಕು. ಅಂದರೆ ಏನೇನು ಪ್ರಥಮಗಳಾಗಿವೆ. ಗೋವಾ ಯೂನಿಟ್ ಅದು ನಮ್ಮ ಅವಧಿಯೊಳಗೆ ಪ್ರಾರಂಭ ಆಯಿತು. ಸೊಲ್ಲಾಪುರ ಜಿಲ್ಲಾ, ಮುಂಬೈ ಜಿಲ್ಲಾ, ಅಲ್ಲಿ 6 ತಾಲೂಕುಗಳು ಹೊಸವು. ಸಮ್ಮೇಳನಗಳು, ಅಂತಾರಾಷ್ಟ್ರೀಯ ಸಮ್ಮೇಳನ, ಹೊರನಾಡ ಕನ್ನಡಿಗರ ಸಮ್ಮೇಳನ, ಒಂದು ಸಾಹಿತ್ಯ ಸಮ್ಮೇಳನ ಆಗಿತ್ತು. ಆದರೆ ಸಮಾವೇಶ ಒಂದು ಆಗಿರಲಿಲ್ಲ ಕರ್ನಾಟಕದ ಹೊರಗಡೆ. ಮುಂಬೈಯಲ್ಲಿ ಮಾಡಿದ್ವಿ, ಮದ್ರಾಸ್ದಲ್ಲಿ ಮಾಡಿದ್ವಿ, ಡೆಲ್ಲಿಯಲ್ಲಿ ಮಾಡಿದ್ವಿ. ಅಂದರೆ ಒಂದೊಂದೇ ಹೊತ್ತಿನಲ್ಲಿ ಮಹಾರಾಷ್ಟ್ರದಾಗೂ ಆಯಿತು, ಎಲ್ಲ ಕಡೆನೂ ಆಗಿಬಿಡ್ತು. ಇದು ಒಂದೇ ಹೊತ್ತಿನಲ್ಲಿ ಇಷ್ಟೊಂದು ಆಯ್ತಾ ಅಂತ ಪ್ರಶ್ನೆ ಕೇಳುವ ಹಾಗೆ ಕೆಲಸ ಕಾರ್ಯಗಳು ನಡೆದವು. ಆದ್ದರಿಂದ ನಾನು ಹೇಳೋದಕ್ಕಿಂತ ತಾವು ದಯವಿಟ್ಟು ಆ ಪುಸ್ತಕವನ್ನು ಓದಬೇಕು ಅಂತ 2ನೇ ಸರಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಅದು ಅವಾಗ ಗೊತ್ತಾಗ್ತದೆ ಏನು ಎಷ್ಟಾಗಿದೆ.
ಪ್ರಥಮಗಳು ಎಷ್ಟು 15 ಪ್ರಥಮಗಳು ಅಂತ ಹೇಳ್ತಾರೆ. ಅವು ನಿಜಾನ ಹೆಂಗೋ ಅದನ್ನು ನಾವು ಅಲ್ಲಿ ದಾಖಲೆ ಮಾಡಿಟ್ಟಿದ್ದೀವಿ. 140 ಪುಸ್ತಕಗಳನ್ನು ಡಿಜಿಟಲೈಸೇಷನ್ ಮಾಡಿಸಿಟ್ಟಿದ್ದೀವಿ. ಅವರು ನಲ್ಲೂರು ಪ್ರಸಾದ್ ಅವರಿದ್ದಾಗ ಮರುಮುದ್ರಣ ಮಾಡಿದ್ರು 8 ನಿಘಂಟುಗಳನ್ನು. ಅದನ್ನು ನಾವು ಡಿಜಿಟಲೈಸೇಷನ್ ಮಾಡಿಸಿದ್ವಿ. ಈಗ ಅದು ಹಿಂಗೆ ಹೊಡೆದ್ರೆ ನಿಮ್ಗೆ ಸಿಗ್ತೈತೆ. ಅದು ದಯಾನಂದ ಸಾಹೇಬರು ಅದರಾಗ ಭಾಳ ಎಕ್ಸ್ಪರ್ಟ್. ಕನ್ನಡ ಆಡಳಿತಕ್ಕೆ ಹೊಸ ಸ್ಪರ್ಶವನ್ನು ಕನ್ನಡ ತಂತ್ರಾಂಶದಿಂದ ಕೊಟ್ಟಂಥ ಅಧ್ವೈರುಗಳಲ್ಲಿ ಪ್ರಥಮರು ಶ್ರೀ ಕೆ ಎ ದಯಾನಂದ್ ಅವರು. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿಯಾಗಿ 2-3 ಜಿಲ್ಲಾದಲ್ಲಿದ್ದರು, ಶಿವಮೊಗ್ಗದಲ್ಲಿದ್ದರು, ಬೇರೆ ಬೇರೆ ಇಲಾಖೆಗೆ ಮುಖ್ಯಸ್ಥರಾಗಿದ್ದರು. ಅವರು ಹಲವಾರು ಇಲಾಖೆಗಳಿಗೆ ಸಣ್ಣ ವಯಸ್ಸಿನಾಗ ದೊಡ್ಡ ಅಧಿಕಾರ ಬಂದ್ಬಿಟ್ಟಿದೆ. ಆದರೆ ಎಲ್ಲ ಕಡೆಯೂ ಅವರು ಪ್ರಾಮಾಣಿಕತೆ, ದಕ್ಷತೆ, ಸಾಮಾಜಿಕ ನ್ಯಾಯ, ಇಲ್ಲಿ ನಮ್ಮ ಘೋಷಣೆಗಳಿವು. ಸಾಮಾಜಿಕ ನ್ಯಾಯ, ದಕ್ಷತೆ, ಪ್ರಾಮಾಣಿಕತೆ, ಅರ್ಹತೆ, ಯೋಗ್ಯತೆ, ಅದು ಎಲ್ಲವೂ ಸಂಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಇರಬೇಕು. ಪರಿಷತ್ತಿನಲ್ಲಿ 1 ಕಪ್ ನೀರು, 1 ಕಪ್ ಕಾಫಿ ನಾವೇನಾದರೂ ಕುಡಿದೀನಿ ಅಂತ ಯಾರಾದರೂ ಹೇಳಿದರೆ ಅವ್ರ ಪಾದ ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದೆ ನಾನು. ಅಲ್ಲಿನೂ ಅಷ್ಟೇ, ಎಲ್ಲಿ ಕಮಿಷನರ್ ಆಗಿದ್ದಾಗ, ನಿರ್ದೇಶಕರಾಗಿದ್ದಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅದನ್ನೇ ನಾವು ತಳಹದಿಯನ್ನಾಗಿಟ್ಟು ಬಂದೀವಿ. ಇದೇ ತಳಹದಿ ಮೇಲೆ ಮಾನ್ಯ ದಯಾನಂದ್ ಅವರು ಕೂಡ ಆಡಳಿತವನ್ನು ನಡೆಸಿದ್ದಾರೆ. ಕರ್ನಾಟಕಕ್ಕೆ ಅವರಿಂದ ಇನ್ನೂ ಬಹಳಷ್ಟು ಕೆಲಸಗಳಾಗವಿವೆ. ಅವ್ರಿಗೆ ಇನ್ನೂ 11 ವರ್ಷ ಸರ್ವಿಸ್ ಐತಿ. ಆದ್ದರಿಂದ ದೊಡ್ಡ ದೊಡ್ಡ ಅಧಿಕಾರದಾಗ ಅವ್ರು ಹೋಗ್ತಾರೆ. ತಾವೆಲ್ಲ ಇಲ್ಲೇನು ಕನ್ನಡದ ಕಟ್ಟಾಳುಗಳು ಬಂದಿರಿ, ಕನ್ನಡದ ಕೆಲಸ ಏನು ಮಾಡಬೇಕು ಅನ್ನೋದನ್ನು ತಾವು ಹೇಳಬೇಕು ಅಂತ ಹೇಳಿದರು. ಅವರು ದಿಕ್ಸೂಚಿ ಭಾಷಣ ಅವರು ಮಾಡಿದರು. ಆದರೆ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ನೀವು ಹೇಳ್ರಿ ಅಂದರು. ಇದು ನಿಜವಾಗಿ ಆಗಬೇಕಾಗಿದ್ದು. ಎಲ್ಲ ಕಡೆನೂ ನಾವೆಲ್ಲ ಹಂಪನವರು, ನಲ್ಲೂರವರು, ನಾವು ಜನರನ್ನು ಕೇಳಿ ಆಡಳಿತ ಮಾಡಿದ್ವಿ ನಮ್ಮ ಅವಧಿಯೊಳಗೆ. ನನ್ನಿಂದನೇ ಎಲ್ಲೇ ಆಕೈತಿ ಅಂತ ಅಂದ್ಬಿಟ್ರೆ ಸರ್ವನಾಶ ಆಗಿ ಹೋಗಿಬಿಡ್ತಾರೆ. ಅಂಥ ಸ್ಥಾನ ಇದು ಈ ಕನ್ನಡ ಸಾಹಿತ್ಯ ಪರಿಷತ್ತೆಂದು. ನಾನು ಅಂದರೆ ಇಲ್ಲೆಲ್ಲ ಉರಿದು ಬೆಂಕಿಯಾಗಿ ಬೂದಿಯಾಗಿ ಹೋಗಿಬಿಟ್ರು. ಆದ್ದರಿಂದ ಅಂಥ ಸ್ಥಾನ ಇದು ಅಲ್ಲ. ನಾನು ಆಡಳಿತಾಧಿಕಾರಿಯಾಗಿ 2 ಸರಿ ಇದ್ದೆ, ಅಧ್ಯಕ್ಷನಾಗಿಯೂ ಒಮ್ಮಿದ್ದೆ. ಬಹುಶಃ ಆಡಳಿತಾಧಿಕಾರಿ, ಅಧ್ಯಕ್ಷ ಎರಡನ್ನೂ ಹುದ್ದೆ ನಿರ್ವಹಿಸಿದವರು ಭಾಳ ಕಡಿಮೆ ಅಂತ ನನಗನ್ನಿಸ್ತದೆ. ಯಾರಿಲ್ವಾ? ಆಗಲಿ, ಇನ್ನು ಮುಂದೆ ಆಗಲಿ ಅಂತೀನಿ ನಾನು. ದಯಾನಂದ ಸಾಹೇಬರು ಆ ಕಡೆ ಲಕ್ಷ್ಯ ವಹಿಸಬೇಕು. ಇದು ಯಾವುದು ಮುಖ್ಯ ಕಾರ್ಯದರ್ಶಿ ಆಗ್ಬೋದು ಅಂತ ಇಟ್ಕೋರಿ ಸರ್ಕಾರದೊಳಗೆ, ಅದಕ್ಕೆ ಕಡಿಮೆ ಇಲ್ಲದಂಥ ಸ್ಥಾನ ಇದು. ಮುಖ್ಯಮಂತ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಎಲ್ಲ 7 ಕೋಟಿ ಕನ್ನಡಿಗರ ಪ್ರತಿನಿಧಿ ಹೆಂಗೋ ಹಂಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕನ್ನಡದ ಮುಖ್ಯಮಂತ್ರಿ. ನಮ್ಮ ಶ್ರವಣ ಬೆಳಗೊಳದ ಸ್ವಾಮೀಜಿ ಹೇಳಿದ್ರು ನನಗೆ, ಎಲ್ಲ ಸ್ವಾಮಿಗಳು ನಾವು ಹೋದಾಗ ಮುಂದಿನ ಅಧ್ಯಕ್ಷರು ನೀವು ಅಂತ ಹೇಳಿದ್ರು. ಅದ್ರ ಪ್ರಕಾರ ನಿಮ್ಮೆಲ್ಲರೂ ಆಶೀರ್ವಾದ ಮಾಡಿದ್ರಿ, 40,000 ಲೀಡ್ ಕೊಟ್ಟು ನಾನು ಬಂದೆ. ಇವತ್ತು ಹೇಳಕತ್ತೀನಿ ನೋಡ್ರಿ, 5 ವರ್ಷದ ನಂತರ ಬಾಯಿ ತೆಗ್ದೀನಿ. ದಯಾನಂದ ಸಾಹೇಬ್ರು ವೇದಿಕೆ ಹತ್ತಿಲ್ಲ, ನಾವು ಇವರು ಇಲ್ಲ, ಯಾರು ಇಲ್ಲಿ ಬಂದಿಲ್ಲ. ಈ ಕಡೆ ನಮ್ಗೆ ಇಲ್ಲಿ ಪ್ರವೇಶ ಇರಲಿಲ್ಲ. ನಾನು ನಿಕಟಪೂರ್ವ ಇದರಾಗಿದ್ದೆ, ನಾನು ಕಾರ್ಯಕಾರಿ ಸಮಿತಿ ಒಳಗೆ. ಆದರೂ ಸಹಿತ ಬಾಯಿಗೆ ಕಿಲಿ ಹಾಕೊಂಡು ಕುಂತಿದ್ವಿ. ಹಾಂ, ಅದಕ್ಕೆ ಈಗ ನೋಡ್ರಿ ಪ್ರಕಾಶ್ ಮೂರ್ತಿ ಹೇಳ್ತಾರೆ ಅದ ಸೊಲೆ ಕರೆದಾರಂತ. ಅದಕ್ಕೆ ಏನಿಲ್ಲ, ಪ್ರಕಾಶ್ ಮೂರ್ತಿ ಅಂತವ್ರು ಇದ್ದಿದ್ದರಿಂದ ಸ್ವಲ್ಪ ಇದು ಸಾಧ್ಯ ಆಗಿದೆ. ಅಂಥ ಹೊತ್ತಿನಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ಚೊಕ್ಕಟವಾಗಿ ನಡೀತಾ ಇವೆ. ದಯಾನಂದ ಅವರು ಈ ಕಡೆ ಲಕ್ಷ್ಯ ಹಾಕಬೇಕು. ಈಗ ಅವರು ನನಗದು ಗೊತ್ತಿದ್ದಿಲ್ಲ, ಮುಂದೆ ಅಧ್ಯಕ್ಷ ಹಾಕಿನಿ ಅಂತ ಹೇಳಿ. ಅವಾಗ ನನಗೆ ಯಾರು ಹೇಳಿರೂ ಇರಲಿಲ್ಲ. ನಲ್ಲೂರು ಅಧ್ಯಕ್ಷರಿದ್ದರು, ಪುಂಡ್ಲಿಕ್ ಹಾಲಂಬಿ ಅವರಿದ್ದರು. ಸರ್ಕಾರದಿಂದ ಹೇರಳವಾಗಿ ಕಾಂಗ್ರೆಸ್ನವರು ಕೊಟ್ಟರು, BJP ಅವರು ಕೊಟ್ಟರು, ಜನತಾದಳದವರು ಕೊಟ್ಟರು. ಅದನ್ನು ನೀವು ತಿಳ್ಕೊಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಅಂದ್ರೆ ಯಾರೂ ಪಕ್ಷ ನೋಡಂಗಿಲ್ಲ, ಮತ್ತೊಂದು ನೋಡಂಗಿಲ್ಲ. ಎಲ್ಲ ಸರ್ಕಾರಗಳು ಉದಾರವಾಗಿ ಸಹಾಯವನ್ನು ಮಾಡ್ತಾವೆ. ನಾವೊಂದು ಹೇಳಿನಲ್ಲಿ ಬಿಲ್ಡಿಂಗ್ ಸಲುವಾಗಿ ಎಷ್ಟು ಬೇಕು ಅಂತಾರೆ. ಸಮ್ಮೇಳನ ಮಾಡುವಾಗ 3 ಮಂದಿ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು. ಎಷ್ಟು ಬೇಕ್ರಿ ದುಡ್ಡು ಅನ್ನೋರು 1 ಮಿನಿಟ್ನಾಗ ನಾನು 5 ಕೋಟಿ 10 ಕೋಟಿ ಎಷ್ಟು ಕೇಳ್ತೀವಿ ಅಷ್ಟು. ಆದರೆ 100ಕ್ಕೆ 100 ಪ್ರಾಮಾಣಿಕರಾಗಿ ಇದ್ದು ಲೆಕ್ಕಪತ್ರವನ್ನು ಒಪ್ಪಿಸಿ ಬಂದಿದ್ದೀವಿ. ಅದು ಬಹಳ ಮುಖ್ಯ. ಅದು ಎಲ್ಲರನ್ನೂ ಮುಂದೆ ಕರೆದುಕೊಂಡು ಹೋಗುವಂಥ ಒಂದು ಅಂಶ. ಭಾಳಷ್ಟು ಜಿಲ್ಲಾಧ್ಯಕ್ಷರು ಮತ್ತು ಈ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ತಾವೆಲ್ಲ ಬಂದಿದ್ದೀರಿ. ನೀವೆಲ್ಲರೂ ಇದನ್ನು ಲಕ್ಷ್ಯಲ್ಲಿ ಇಟ್ಟುಕೊಂಡು ಮುಂದುವರಿಬೇಕು. ಈಗ ಪುಣ್ಯವಶಾತ್ ದಯಾನಂದರ ಅಂಥವ್ರು ಪ್ರಾಮಾಣಿಕರು, ದಕ್ಷರು ನಿಮ್ಗೆ ಸಿಕ್ಕಾರ. ನಿಮ್ಮ ಕೆಲಸಗಳು ಈಗ ಹೆಚ್ಚು ಆಗಬೇಕು. ಅವ್ರು ಸರ್ಕಾರದಿಂದ ಅನುದಾನ ತರಲಿಕ್ಕೆ ಅವರಿಗೆ ಆ ಒಂದು ಸಶಕ್ತರಾಗ್ಯಾರ. ಅವರು ಅದರ ಉಪಯೋಗವನ್ನು ನೀವು ಪಡ್ಕೋರಿ. ಇನ್ನೂ ಒಂದು ಸುಮಾರು 9 ತಿಂಗಳು ಇರ್ತಾರೆ ಅವರು ಅನಿಸ್ತದೆ ನನಗೆ. ಜನವರಿ ಫೆಬ್ರವರಿ ತನಕ ಇಲೆಕ್ಷನ್ ಮಾಡೇ ಹೋಗ್ಬೇಕಾಗತ್ತೆ ಅವು. ಅಂದ್ರೆ ನನ್ನ ಇದು ಕಾನೂನು ದೃಷ್ಟಿ ಮತ್ತು ಇದರಿಂದ ನಾವು ಹೇಳಿದ ಹೆಚ್ಚಾಗಿ ಎಲ್ಲ ಆಗ್ಯಾವು ಇಲ್ಲಿವರೆಗೂ. ಆದ್ದರಿಂದ ಅದೇ ಅಧ್ಯಕ್ಷ ಅಲ್ಲ, ಅಧ್ಯಕ್ಷರಿಗೆ
ಅಲ್ಲ ಹಂಪನವ್ರು ಅಂದ್ರು ಅಂತ ನಾ ಸುಮ್ಕಿದ್ದೆ. ಅಧ್ಯಕ್ಷನಿಗೆ ಕಾರ್ಯಕಾರಿ ಸಮಿತಿ ಅನ್ನೋದು ಒಂದು ಬ್ರೇಕ್ ಇರ್ತೈತಿ, ಆಡಳಿತಾಧಿಕಾರಿಗಳಿಗೆ ಅದು ಇರೋದಿಲ್ಲ. ಅವರು 2 ಸರಿ ಆಡಳಿತಾಧಿಕಾರಿ ಇದ್ದೆ ಅಂತ ನಾ ಹೇಳಿನಲ್ಲ, ಅದು ಆದ್ಮೇಲೆ ಈಗ ದಯಾನಂದ ಸಾಹೇಬ್ರು ಎರಡನೇ ಸರಿ ಇದು ಇರೋದು. ಅಂದರೆ ಕೆಲವೊಂದು ಸರಿ ಅದು ಸಾಧ್ಯ ಆಕತಿ. ಕಮಿಷನರ್ ಇದ್ದಾಗ ಆಗಿದ್ದೆ, ಡೈರೆಕ್ಟರ್ ಇದ್ದಾಗ ಆಗಿದ್ದೆ ನಾನು. ಹಂಗೆ ಇದು ಯಾವುದೇ ಹುದ್ದೆ ಇರಲಿ ಏನೇ ಇರಲಿ ಕನ್ನಡದ ಸೇವೆ ಮಾಡೋಕ್ಕೆ ನಾವು ಬಂದೀವಿ ಅಂತ ತಿಳ್ಕೊಂಡು ನಾವು ಮಾಡಿದ್ದದ. ಇಷ್ಟು ಹೇಳಿ, ಇದು ಸಮಯದ ಕೊರತೆ ಇರೋದ್ರಿಂದ ನನ್ನನ್ನು ಕರೆದಿಲ್ಲೇ 4 ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ, ನನ್ನ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾನ್ಯ ದಯಾನಂದ ಅವರು, ಮಾನ್ಯ ಪ್ರಕಾಶ್ ಮೂರ್ತಿಯವರು. ಶಾಂತ ರೀತಿಯಿಂದ ತಾವೆಲ್ಲ ಕುಳಿತು ಕೇಳಿದ್ದೀರಿ. ತಮಗೆಲ್ಲರಿಗೂ ವಂದನೆಗಳು. ಮತ್ತು ಇಬ್ಬರು ಇವರೇ ಇಲ್ಲಿ ಅದರಲ್ಲಿ ಪ್ರಶಸ್ತಿ ವಿಜೇತರು, ಅವರಿಗೆ ನಾನು ಈಗಾಗಲೇ ಅವರು ನನ್ನ ಕೈಯಾಗ ನೇರವಾಗಿ ಕೆಲಸ ಮಾಡ್ಯಾರ. ಬಹಳ ಇಲ್ಲಿ ಇಡೀ ಸಾಹಿತ್ಯ ಪರಿಷತ್ನಲ್ಲಿ ಇರುವಂಥ ನಾವಿದ್ದಾಗ 60 ಜನ ಇದ್ದರು, 60 ಜನನೂ ಮುತ್ತು ರತ್ನದಂಥವ್ರು. ನಮ್ಮ ಎಲ್ಲ ನನ್ನ ಗೌಡ ನಾನು ಕೂಡ ಕೆಲಸ ಮಾಡಿದಂಥ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಈಗಿರೋರು ಸಹಿತ ಹೇಳೋದು ನಾನು. ನಮ್ಮ ಸಿಬ್ಬಂದಿ ಮಾತ್ರ ಅಲ್ಪ ಸಂಬಳದಲ್ಲಿ ಮಹಾನ್ ಕೆಲಸವನ್ನು ಮಾಡ್ತಾರೆ ಅವರು. ಅದನ್ನು ನಾನು ದಾಖಲೆನೂ ಮಾಡೀನಿ ಇದನ್ನು ಈಗಾಗಲೇ. ಅದರ ಕೊಂಡಿಯಾಗಿ ಅವರು ಮುಂದುವರೆದಾರ. ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋ ಶಕ್ತಿಯನ್ನು ದೇವರು ಕೊಡಲಿ ಅಂಥೇಳಿ ಅವರಿಬ್ಬರಿಗೂ ಅಭಿನಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ನಮಸ್ಕಾರ.